ಪುಟ್ಟ ಸಮಯದಲ್ಲಿ ಅತ್ಯಂತ ಸ್ಪಷ್ಟವಾಗಿ ವಚನಗಳ ಅನುರಕ್ಷಿತ ವಚನಕಾರ್ತಿಯರ ವಚನಗಳ ವ್ಯಾಖ್ಯಾನ ಮಾಡಿದ್ದಾರೆ. ನಾನು ಹಲವಾರು ವ್ಯಾಖ್ಯಾನಗಳನ್ನು ಕೇಳಿದ್ದೀನಿ, ಕೆಲವು ಅಪವ್ಯಾಖ್ಯಾನಗಳನ್ನು ಕೇಳಿದ್ದೀನಿ. ಆದರೆ ಇವತ್ತಿನ ದಿವಸ ಯಾವುದೇ ಅಪವ್ಯಾಖ್ಯಾನ ಇಲ್ಲದೆ ಅದರ ನೈಜ ಅರ್ಥ ಏನಿದೆಯೋ ಅದನ್ನು ನನ್ನ ಮುಂದೆ ಇಟ್ಟಿದ್ದಾರೆ. ಅದಕ್ಕಾಗಿ ನಾನು ಡಾಕ್ಟರ್ ಯಲ್ಲಪ್ಪನವರಿಗೆ ಅಭಿನಂದನೆಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ನಾನು ಇವತ್ತಿನ ದಿವಸ ಬೆಳಗ್ಗೆ ಸಂಜೆ ತನಕ ಅರವಿಂದ್ ಜತ್ತಿಯವ್ರ ಜೊತೆ ಸೇರಿ ಕೆಲವು ಆಯ್ದ ವಚನಗಳ ಒಂದು ಚರ್ಚೆ ಮಾಡಿ ಅದರ ಅನುವಾದ ಕಾರ್ಯದಲ್ಲಿ ತೊಡ್ಕೊಬೇಕಾಗಿತ್ತು. ಆದರೆ ಅದು ಅನಿರೀಕ್ಷಿತವಾಗಿ ಅವರ ಮಂಡಿ ಸರ್ಜರಿ ಆದ್ದರಿಂದ ಅವ್ರ ಆಸ್ಪತ್ರೆ ಸೇರ್ಕೊಂಡಿದ್ದಾರೆ. ನಾನು ಹೋಗಲಿಲ್ಲ, ಇಲ್ಲೂ ಬರೋ ಐಡಿಯಾ ಇರಲಿಲ್ಲ, ಅನಿರೀಕ್ಷಿತವಾಗಿ ಬಂದೆ. ಆದರೆ ನನಗೆ ಅಲ್ಲೇನು ತಪ್ಪೋಯ್ತು, ನನಗಿಲ್ಲಿ ಸಿಕ್ತು ಅನ್ನುವ ಒಂದು ಸಮಾಧಾನ ಆಗಿದೆ, ಭಾಳ ಸಂತೋಷ. ಬಸವ ಸಮಿತಿ ವಚನ ಸಂಪುಟ 2,500 ವಚನಗಳ ಕನ್ನಡ ವಾಲ್ಯೂಮ್ ತಂದಿದ್ದಾರೆ. ಪ್ರಮುಖ ವಚನಕಾರರು ಮತ್ತು ವಚನಕಾರ್ತಿಯರ ಆಯ್ದ ವಚನಗಳನ್ನು ಅದನ್ನು ಇಂಗ್ಲೀಷ್ಗೂ ಕೂಡ ಅನುವಾದ ಮಾಡಿದ್ದಾರೆ. 2,500 ವಚನಗಳು, ಎಲ್ಲ ಪ್ರಮುಖ ವಚನಕಾರರು ಹಾಗೂ ವಚನಕಾರ್ತಿಯರ ವಚನಗಳನ್ನು. ಹಿಂದೆ ನಡೆದ ಅನುವಾದ ಕಾರ್ಯದಲ್ಲಿ ಕೆಲವು ತೊಡಕುಗಳಿದ್ದು, ಅನಿರೀಕ್ಷಿತವಾಗಿ ಶ್ರೀನಗರದಲ್ಲಿ, ಜಮ್ಮು ಕಾಶ್ಮೀರ ಶ್ರೀನಗರದಲ್ಲಿ ಒಂದು ಭಾಷಾಂತರ ಕಾರ್ಯಾಗಾರ ವಚನಗಳನ್ನು ಪರ್ಷಿಯನ್ ಮತ್ತು ಕಾಶ್ಮೀರಿ ಭಾಷೆಗೆ ಅನುವಾದ ಮಾಡುವ ಕಾರ್ಯದ ಮಧ್ಯದಲ್ಲಿ ನಾನು ಕೂಡ ತೊಡಕೊಂಡಿದ್ದೆ. ಕೆಲವು ತುಂಬ ತುಂಬ ಅಂದರೆ ಬ್ಲೆಂಡರ್ಸ್ ಅಂತೀವಲ್ಲ, ಮಿಸ್ಟೇಕ್ಸ್ ಬೇರೆ, ದೋಷಗಳು ಬೇರೆ, ಅದು ಕೆಲವು ಕಡೆ ಬ್ಲೆಂಡರ್ಸ್ ಆಗಿದ್ದು ನನಗೆ ನೋಡಿ ಆಶ್ಚರ್ಯ ಆಯಿತು. ನಾನು ಅವರಿಗೆ ತೋರಿಸಿದೆ, ಅರವಿಂದ್ ಜತ್ತಿ ಅವರಿಗೆ. ಆಗ ಅವರು ಅಯ್ಯೋ ಇಂಥದ್ರಲ್ಲಿ ಆಗೋಗಿದೆಯಲ್ಲ, ಏನು ಮಾಡೋದು, 36 ಭಾಷೆಗಳಿಗೆ ಆಲ್ರೆಡಿ ಪಾಶ್ಚಾತ್ಯ ವಿದೇಶಿ ಭಾಷೆಗಳಿಗೂ ಅನುವಾದ ಆಗೋಗಿದೆ, ಏನು ಮಾಡೋದು, ಇನ್ನು ಮುಂದೆ ಮಾಡೋದೇನಿದ್ರು ಕೂಡ ಮತ್ತೆ ಪರಿಷ್ಕರಣೆ ಮಾಡಿ ಹೊಸದಾಗಿ ನೀವು ಪ್ರಿಂಟ್ ಮಾಡಿ ಅಂತ ಹೇಳಿದೆ. ಹಾಗಾದರೆ ನೀವೇ ನೋಡ್ಕೊಟ್ಬಿಡಿ ಅಂತ ನನಗೆ ವಹಿಸ್ಕೊಟ್ರು ಆ ಕೆಲಸನ. ಹಾಗಾಗಿ 2,500 ವಚನಗಳನ್ನ ನಾನೇ ಆಮೂಲಾಗ್ರವಾಗಿ ಎಳೆ ಹಿಡಿದು ಪದ ಪದ ಹಿಂದಿ ನೋಡಿ ಅನುವಾದ ಕಾರ್ಯದಲ್ಲಿ ತೊಡಕೊಬೇಕಾದ ಸಂದರ್ಭದಲ್ಲಿ ನಾನಿದ್ದೆ. ಅದು ಈಗಲೂ ಕೂಡ ನಡೀತಾ ಇದೆ, ಸ್ವಲ್ಪ ಉಳಿದಿದೆ. ಎತ್ತಡ ಮಾಮರ ಎತ್ತಲಕ್ಕೆ ಹೋಗಿದೆ ಅಂದಾಗೆ ನನ್ನ ವೃತ್ತಿನೇ ಬೇರೆ, ನನ್ನ ಇದೇ ಬೇರೆ. ಆದರೆ ಆ ಒಂದು ಸಂದರ್ಭದಲ್ಲಿ ನನ್ನನ್ನು ಮತ್ತೆ ಈ ವಚನ ಸಾಹಿತ್ಯದತ್ತ ಭಾಳ ಗಂಭೀರವಾಗಿ ತೊಡಕೊಬೇಕಾದ ಸಂದರ್ಭ ಆಗೋದು ಬಂತು. ಹಾಗಾಗಿ ಈ ಒಂದು ಅಧ್ಯಯನದಲ್ಲಿ ನಾನು ಕೂಡ ತೊಡಕೊಂಡಿದ್ದೀನಿ. ಯಲ್ಲಪ್ಪನವರು ತುಂಬ ಚೆನ್ನಾಗಿ ಇವತ್ತು ಉಪನ್ಯಾಸ ನೀಡಿದ್ದಾರೆ. ಇದು ಮತ್ತೆ ಚರ್ಚೆಗೆ ಒಳಗಾಗುವ ವಿಷಯ. ಅನುಲಕ್ಷಿತ ವಚನಕಾರ್ತಿಯರು ಯಾರಿದ್ದಾರೆ 33, ಇನ್ನೂ ಜಾಸ್ತಿ ಇರ್ಬೋದು, 100-200 ಜನ ಇರ್ಬೋದು. ಆದರೆ ಸಂಪಾದನೆ ಎಲ್ಲೋ ನಿಂತೋಗಿದೆ. ಇತ್ತೀಚೆಗೆ ಅದರ ಸಂಪಾದನಾ ಕಾರ್ಯ ನಡೀತಾ ಇಲ್ಲ. ಪ್ರಭು ಅಳಕಟ್ಟಿಯವರು ನಮಗೆ ಏನು ಒದಗಿಸಿಕೊಟ್ರು ಅಷ್ಟೇ ಅಲ್ಲ, ಇನ್ನೂ ಬಹಳಷ್ಟು ಇರಬಹುದು. ಕೆಲವು ಪ್ರದೇಶಗಳಲ್ಲಿ ಸೊನ್ನಲ್ಗೆ ಇರ್ಬೋದು, ಅಥವಾ ಉಳುವಿ ಇರ್ಬೋದು, ಅಥವಾ ಬೇರೆ ಬೇರೆ ಶರಣ ಕೇಂದ್ರಗಳಿಂದ ಅಲ್ಲಿ ದೊರಕುವ ಸಾಧ್ಯತೆ ಇದೆ. ಈ ಸಂಶೋಧನೆ ಅವ್ರು ಹೇಳಿದಾಗೆ ವಿಶ್ವವಿದ್ಯಾಲಯಗಳಲ್ಲಿ ಮತ್ತಷ್ಟು ಮುಂದುವರಿಬೇಕು. ಸೊ ಈ ಚರ್ಚೆ ಮಧ್ಯೆ ಇವತ್ತು ಇವರು ಒಂದು ಪದ ಬಳಸಿದ್ರು, ಅದು ಕೂಡ ಮತ್ತೆ ಚರ್ಚೆ ಒಳಬರುತ್ತೆ. ಅದನ್ನು ನಾನು ಅವ್ರನ್ನ ಕೇಳಬೇಕು ಅಂತ ಇದ್ದೀನಿ. ಕೆಲವು ವಚನಗಳಲ್ಲಿ ಮರುಜವಣಿ ಎನ್ನುವ ಒಂದು ಪದ ಮತ್ತೆ ಬರುತ್ತೆ. ಇವತ್ತು ನೀವು ಕೂಡ ಅದನ್ನು ಬಳಸಿದ್ರಿ. ಅದರ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ ಅದನ್ನು ಹೇಳಿ. ಜೊತೆಗೆ ಕೆಲವು ವಚನಕಾರರು ಪುಣ್ಯಸ್ತ್ರೀನ ಪಣ್ಯಸ್ತ್ರೀ ಅಂತಲೂ ಕೂಡ ಬಳಸಿದ್ದಾರೆ. ಸೊ ಧರ್ಮಪತ್ನಿಗೆ ಪುಣ್ಯಸ್ತ್ರೀ ಬಳಸ್ತಾರ, ಅಥವಾ ಪಣ್ಯಸ್ತ್ರೀ ಸೂಳೆ ದೇಹ ಮಾಡಿಕೊಳ್ಳುವುದು ಅವಳಿಗೆ ಅನ್ವಯ ಆಗಬೇಕು, ಇದ್ರ ಬಗ್ಗೆ ಒಂದು ಸ್ವಲ್ಪ ಸಂದೇಹ ಇದೆ. ಅದರ ಬಗ್ಗೆ ತಮ್ಮ ಅನಿಸಿಕೆ ಏನಿದೆ ಅದನ್ನು ತಾವು ಹೇಳಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಇದಕ್ಕಾಗಿ ರಾಮೇಗೌಡ ಮತ್ತು ಯಲ್ಲಪ್ಪನವರಿಗೆ ಧನ್ಯವಾದಗಳು. ಥ್ಯಾಂಕ್ ಯು.